ಯಶ್ ಈಸ್ ಬ್ಯಾಕ್. ಇಡೀ ಭಾರತ ಮಾತ್ರವಲ್ಲ, ಜಗತ್ತೇ ಕಾಯ್ತಿದ್ದ ಆ ಕ್ಷಣ ಬಂದೇ ಬಿಟ್ಟಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದಿಂದ ಒಂದು ಬ್ಲಾಸ್ಟಿಂಗ್ ಅಪ್ಡೇಟ್ ಬಂದಿದೆ. ಅದೇ ರಾಯಾ ಇಂಟ್ರೊಡಕ್ಷನ್ ವಿಡಿಯೋ. ಇವತ್ತು ನಾವು ಈ ವಿಡಿಯೋದ ಕಂಪ್ಲೀಟ್ ಅನಾಲಿಸಿಸ್ ಮಾಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ನೋಡಿದ ತಕ್ಷಣ ನಮಗೆ ಮೊದಲು ಇಂಪ್ರೆಸ್ ಆಗೋದು ಯಶ್ ಅವರ ಆ ಲುಕ್. ಕೆಜಿಎಫ್ನ ರಾಕಿ ಭಾಯ್ ಇಮೇಜ್ನಿಂದ ಹೊರಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ರಗೆಡ್ ಸ್ಟೈಲ್, ಕಣ್ಣಲ್ಲಿರೋ ಆ ಇಂಟೆನ್ಸಿಟಿ, ಅಬ್ಬಾ, ಕನ್ನಡಿಗರಿಗೆ ಮಾತ್ರವಲ್ಲದೆ ಗ್ಲೋಬಲ್ ಆಡಿಯನ್ಸ್ಗೆ ಕಿಕ್ ಕೊಡೋ ಹಾಗೆ ಇದೆ. ಆ ಹ್ಯಾಟ್ ಮತ್ತು ಕೈಯಲ್ಲಿರೋ ಸಿಗಾರ್, ಇದು ಬರೀ ಸ್ಟೈಲ್ ಅಲ್ಲ, ಇದೊಂದು ಕ್ಯಾರೆಕ್ಟರ್ ಬಿಲ್ಡಪ್. ಈಗ ಎಲ್ಲರ ಬಾಯಲ್ಲಿರೋ ಪ್ರಶ್ನೆ, ರಾಯಾ ಅಂದ್ರೆ ಯಾರು? ರಾಯಾ ಅಂದ್ರೆ ಕೇವಲ ಒಬ್ಬ ಗ್ಯಾಂಗ್ಸ್ಟರ್ ಮಾತ್ರನಾ, ಅಥವಾ ಅದಕ್ಕೂ ಮೀರಿದ ಅಂಡರ್ವರ್ಲ್ಡ್ ಕಿಂಗ್ ಪಿನ್ ಆಗಿರ್ತಾನ? ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನೋ ಟ್ಯಾಗ್ ಲೈನ್ ನೋಡ್ತಿದ್ರೆ ಇದು ನಾವಂದುಕೊಂಡ ಕ್ರೈಮ್ ಸ್ಟೋರಿಗಿಂತ ತುಂಬಾ ಡಾರ್ಕ್ ಮತ್ತು ಮೆಚೂರ್ಡ್ ಆಗಿರೋದು ಗ್ಯಾರಂಟಿ. ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಅಂದ್ರೆ ಅಲ್ಲಿ ಒಂದು ಕ್ಲಾಸ್ ಇರುತ್ತೆ. ಈ ಇಂಟ್ರೊಡಕ್ಷನ್ ವಿಡಿಯೋದ ಪ್ರತಿ ಫ್ರೇಮ್ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿದೆ. ಕಲರ್ ಗ್ರೇಡಿಂಗ್ ನೋಡಿ, ಆ ಗ್ರೀನ್ ಮತ್ತು ಗೋಲ್ಡನ್ ಟಿಂಟ್ ಸಿನಿಮಾಗೆ ಒಂದು ವಿಭಿನ್ನ ಫೀಲ್ ಕೊಡ್ತಿದೆ. ಫ್ರೇಮಿಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ. ಇದೊಂದು ಜಾಗತಿಕ ಮಟ್ಟದ ಸಿನಿಮಾ ಅನ್ನೋದ್ರಲ್ಲಿ ಈಗ ಯಾರಿಗೂ ಅನುಮಾನ ಇಲ್ಲ. ಈ ವಿಡಿಯೋದ ಆತ್ಮ ಇರೋದೇ ಅದರ ಹಿನ್ನೆಲೆ ಸಂಗೀತದಲ್ಲಿ. ಆ ಬೇಸ್ ಮತ್ತು ಮ್ಯೂಸಿಕ್ ನಿಮ್ಮನ್ನ ಸಿನಿಮಾದ ಪ್ರಪಂಚದೊಳಗೆ ಕರ್ಕೊಂಡು ಹೋಗುತ್ತೆ. ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ಗೆ ಪಕ್ಕಾ ಸೂಟ್ ಆಗುವಂತಹ ಸೌಂಡ್ ಡಿಸೈನ್ ಇಲ್ಲಿದೆ. ಇಯರ್ಫೋನ್ ಹಾಕೊಂಡು ಕೇಳಿದ್ರೆ ಅದರ ಮಜಾನೇ ಬೇರೆ. ಮೂತೋನ್ ಸಿನಿಮಾದ ಮೂಲಕ ಗಮನ ಸೆಳೆದಿದ್ದ ಗೀತು ಮೋಹನ್ ದಾಸ್ ಅವರು ಯಶ್ ಅವರನ್ನ ಹೇಗೆ ತೋರಿಸಲಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲಿತ್ತು. ಈ ವಿಡಿಯೋ ಅದಕ್ಕೆ ಉತ್ತರ ನೀಡಿದೆ. ಇಲ್ಲಿ ಆಕ್ಷನ್ ಜೊತೆ ಎಮೋಷನ್ಸ್ ಕೂಡ ಸಖತ್ತಾಗಿರ್ಲಿವೆ ಅನ್ನೋದು ಗೊತ್ತಾಗ್ತಿದೆ. ಯಶ್ ಅವರು ಕಥೆಯ ಆಯ್ಕೆಯಲ್ಲಿ ಎಷ್ಟು ಚೂಸಿ ಅನ್ನೋದು ಈ ಟೈಟಲ್ ಮತ್ತು ಟೀಸರ್ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ. ಟಾಕ್ಸಿಕ್ ಸಿನಿಮಾ ಕನ್ನಡ ಚಿತ್ರರಂಗವನ್ನ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗೋದು ಖಚಿತ. ನಿಮ್ಗೆ ಈ ರಾಯಾ ವಿಡಿಯೋದಲ್ಲಿ ಯಾವುದಿಷ್ಟ ಆಯ್ತು? ಯಶ್ ಅವರ ಹೊಸ ಲುಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಸಿನಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.